Hello everyone, greetings from English Sahayaka. In today's class, we are going to learn about usage of was and where in English. ಇಂಗ್ಲಿಷ್ನಲ್ಲಿ ವಾಸ್ ಮತ್ತು ವೇರ್ ಎಂಬ ಪದಗಳು ಎಲ್ಲಿ ಮತ್ತು ಹೇಗೆ ಬಳಸ್ತೀವಿ ಅಂತ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಇಂಗ್ಲಿಷ್ನಲ್ಲಿ ಆರಂಭಿಕರಿಗೆ ವಾಸ್ ಮತ್ತು ವೇರ್ನ ಬಳಕೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದು ವಾಸ್ ಬಗ್ಗೆ ಕಲಿಯೋಣ. ಓಕೆ, ಸೊ ವಾಸ್ ನಾವು ಹಿ, ಶಿ, ಇಟ್ ಮತ್ತು ಏಕವಚನ ನಾಮಪದಗಳು ಅಂದ್ರೆ ಸಿಂಗ್ಯುಲರ್ ನೌನ್ಸ್ಗಳು ಬಂದಾಗ ನಾವು ವಾಸ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ಇದು, ಅದರ, ಇದರ ಅಂತ ಅರ್ಥ. ಓಕೆ, ಸೊ ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ಏಕವಚನ ನಾಮಪದಗಳು ಬಂದಾಗ ನಾವು ವಾಸ್ ಪದವನ್ನು ಬಳಸ್ತೀವಿ. ಇನ್ನೊಂದು ಹಿಂದೆ ಏಕವಚನ ವಸ್ತು ಅಂದ್ರೆ ಹಿಂದೆ ಆಗಿರುವ ಏಕವಚನ ವಸ್ತುಗಳು ಅಥವಾ ವ್ಯಕ್ತಿ ಅಥವಾ ಪ್ರಾಣಿಯ ಬಗ್ಗೆ ಏನನ್ನಾದ್ರೂ ನಾವು ವಿವರಿಸುವಾಗ ವಾಸ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಶಿ ವಾಸ್ ಅಟ್ ದ ಸ್ಟೋರ್ ಯೆಸ್ಟರ್ಡೇ. ಇಲ್ಲಿ ನೋಡಿ, ಶಿ ಅಂತ ಮೊದಲನೇದಾಗಿ ಶಿ ಪದ ಬಂದಿದೆ, ಅದಕ್ಕೆ ವಾಸ್ ಪದ ಇಲ್ಲಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಶಿ ವಾಸ್ ಅಟ್ ದ ಸ್ಟೋರ್ ಯೆಸ್ಟರ್ಡೇ ಅಂದ್ರೆ ಅವಳು ನೆನ್ನೆ ಅಂಗಡಿಯಲ್ಲಿದ್ದಳು ಅಂತ ಅರ್ಥ. ಓಕೆ, ಸೊ ಇದಾಗ ಹೋಗಿದೆ ಆಗ್ಲೇ. ಸೊ ಭೂತಕಾಲ ರೂಪದಲ್ಲಿದ್ದಾಗ ನಾವು ವಾಸ್ ಪದವನ್ನು ಬಳಸ್ತೀವಿ. ದ ಮೂವಿ ವಾಸ್ ಇಂಟ್ರೆಸ್ಟಿಂಗ್ ಅಂದ್ರೆ ಚಲನಚಿತ್ರವು ಆಸಕ್ತಿದಾಯವಾಗಿತ್ತು ಅಂತ. ಓಕೆ, ಇಟ್ ವಾಸ್ ಸನ್ನಿ. ನೋಡಿ, ಇಟ್ ಪದ ಬಂದಿದೆ, ಅದಕ್ಕೆ ವಾಸ್ ಪದ ಇಲ್ಲಿ ಬಳಸಲಾಗಿದೆ. ಅದೊಂದು ಬಿಸಿಲಿನ ದಿನವಾಗಿತ್ತು. ಅರ್ಥ ಆಯ್ತಾ? ಆಮೇಲೆ ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ಇಟ್ ವಾಸ್ ಅ ಸನ್ನಿ ಡೇ. ಹಿಂದೆ ಏಕವಚನ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಅಥವಾ ಪ್ರಾಣಿಯ ಬಗ್ಗೆ ಏನನ್ನಾದ್ರೂ ನಾವು ವಿವರಿಸುವಾಗ ವಾಸ್ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಹಿ ವಾಸ್ ಮೈ ನೇಬರ್. ಅವನು ನನ್ನ ನೆರೆಯವನಾಗಿದ್ದನು. ಮತ್ತೆ ನೋಡಿ, ಈ ಪದ ಬಂದಿದೆ, ಅದಕ್ಕೆ ವಾಸ್ ಎಂಬ ಪದ ಇಲ್ಲಿ ಬಂದಿದೆ. ಹಿ ವಾಸ್ ಮೈ ನೇಬರ್ ಅಂದ್ರೆ ಅವನು ನನ್ನ ನೆರೆಯವನಾಗಿದ್ದನು, ಪಕ್ಕದ ಮನೆಯಾಗಿದ್ದವನು ಅಂತ ಅರ್ಥ ಬರುತ್ತೆ. ಓಕೆ, ದ ಕ್ಯಾಟ್ ವಾಸ್ ಸ್ಲೀಪಿಂಗ್ ಆನ್ ದ ಕೌಚ್. ಬೆಕ್ಕು ಮಂಚದ ಮೇಲೆ ಮಲಗಿತ್ತು. ಓಕೆ, ಸೊ ಇದನ್ನು ಕೂಡ ನಾವು ಒಂದು ಹಿಂದೆ ಆಗಿರುವ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇಲ್ಲಿ, ಅದಕ್ಕೆ ವಾಸ್ ಎಂಬ ಪದ ಬಳಸಲಾಗಿದೆ. ಇಟ್ ವಾಸ್ ಅ ಲಾಂಗ್ ಜರ್ನಿ. ಅದೊಂದು ದೀರ್ಘ ಪ್ರಯಾಣವಾಗಿತ್ತು. ದ ಕೇಕ್ ವಾಸ್ ಡೆಲಿಷಿಯಸ್. ಕೇಕ್ ರುಚಿಕರವಾಗಿತ್ತು. ಶಿ ವಾಸ್ ಅ ಗುಡ್ ಸ್ಟೂಡೆಂಟ್. ಅವಳು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಳು. ಯೆಸ್ಟರ್ಡೇ ಐ ವಾಸ್ ಅಟ್ ದ ಪಾರ್ಕ್. ನಿನ್ನೆ ನಾನು ಪಾರ್ಕಿನಲ್ಲಿದ್ದೆ ಅಂತ. ಓಕೆ, ದ ವೆದರ್ ವಾಸ್ ನೈಸ್ ಲಾಸ್ಟ್ ವೀಕೆಂಡ್. ಕಳೆದ ವಾರಾಂತ್ಯದಲ್ಲಿ ವೆದರ್ ಅಂದ್ರೆ ಹವಾಮಾನವು ಉತ್ತಮವಾಗಿತ್ತು ಅಂತ. ಅರ್ಥ ಆಯ್ತಾ? ಸೊ ವಾಸ್ ಎಂಬ ಪದ ನಾವು ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೌನ್ಸ್ಗಳು ಅಂದ್ರೆ ಏಕವಚನ ನಾಮಪದಗಳು ಬಂದಾಗ ನಾವು ವಾಸ್ ಪದವನ್ನು ಬಳಸ್ತೀವಿ. ಆಮೇಲೆ ವಾಸ್ ಎಂಬ ಪದ ಹಿಂದೆ ಆಗಿರುವ ಏಕವಚನ ವಸ್ತು, ವ್ಯಕ್ತಿ ಅಥವಾ ಪ್ರಾಣಿಯ ಬಗ್ಗೆ ಏನನ್ನಾದ್ರೂ ವಿವರಿಸುವಾಗ ವಾಸ್ ಪದವನ್ನು ಬಳಸ್ತೀವಿ. ಓಕೆ.